ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ನಿನ್ನೆ ಎಲ್ಲ ಕಷ್ಟಪಟ್ಟು ಒಂದೆರಡು ದಿನ ರಾಗಿ ಅಲ್ಲ ಸಾರಿ ಗೋಧಿ ಜೋಳ ಎಲ್ಲ ಒಣಗಿಸಿದ್ನಲ್ಲ, ಅದನ್ನು ಈಗ ಒಣಗಿದ್ದಾವೆ. ಹಂಗಾಗಿ ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ, ಕೇರ್ತೀನಿ. ಯಾಕಂದರೆ ಸ್ವಲ್ಪ ಧೂಳು ಗೀಳು ಬಿದ್ದಿರುತ್ತೆ ಅಂತ ಸ್ವಲ್ಪ ಕ್ಲೀನ್ ಇರ್ತವೆ. ಆದರೂ ಸಮಾಧಾನ ಆಗಲ್ಲಲ್ಲ, ಅವಾಗವಾಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಾ, ಗೀರಿ ಅದರಲ್ಲಿ ಏನಾದರೂ ಕಲ್ಲು ಗಿಲ್ಲು ಸೇರ್ಕೊಂಡಿದ್ದಾವ ಏನಾದರೂ ಇದ್ದಾವ ಅಂತ ನೋಡಿಬಿಟ್ಟು ಅದನ್ನೆಲ್ಲ ಸೇವ್ ಮಾಡಿ ಈಗ ಮಿಷಿನಿಗೆ ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಚಪಾತಿ ತುಂಬ ಸಾಫ್ಟಾಗಿ ಬರಬೇಕು ಮತ್ತು ಹೈ ಪ್ರೋಟೀನ್ ಥರ ಇರಬೇಕು ಅಂತ ಯಾರೋ ಹೇಳಿದರು. ಹಾಗಾಗಿ ನಾನು ಅದಕ್ಕೆ ಚಪಾತಿ ನೀಟಾಗಿ ಬರಲಿ ಅಂತ ಅದಕ್ಕೆ ಒಂದು ಸಣ್ಣ ಬಾಕ್ಸಲ್ಲಿ ಅದು ಕಡಲೆಬೇಳೆ ಹಾಕ್ತಾಯಿದ್ದೀನಿ, 1-2 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ, ಮತ್ತು ಒಂದು ಒಂದು 4 ಸ್ಪೂನ್ 5 ಸ್ಪೂನ್ ಇರ್ತೈತೆ ಅಷ್ಟು ಸೋಯಾ ಕಾಳು ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗೋಧಿ ಹಿಟ್ಟು ಮಾಡಿಸಿ ಚಪಾತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಇರುತ್ತೆ ಮತ್ತು ಹೈ ಪ್ರೋಟೀನ್ ಥರ ಇರುತ್ತೆ ಅಂತ ಹೇಳಿದರು. ಕಡಲೆಬೇಳೆ, ಮೆಂತ್ಯ ಕಾಳು ಮತ್ತು ಸೋಯಾ ಕಾಳು ಇಷ್ಟನ್ನು ಸೇರಿಸಿ ಮಿಷಿನ್ಗೆ ಹಾಕಿಸಿ ರೆಡಿ ಮಾಡಿ ತಂದಿಟ್ಟವ್ರೆ. ಈಗ ಬೆಳಗ್ಗೆಯಿಂದ ನಾನು ಇಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಆ್ಯಸ್ ಯೂಸಲ್ ಬಿಸಿ ನೀರು ಕಾಯಿಸ್ಕೊಂಡು ಬಿಸಿ ನೀರು ಕುಡಿತಾ ಇದ್ದೀನಿ. ತುಂಬ ಚಪಾತಿ ಸಾಫ್ಟ್ ಅಂತ ಹೇಳಿದರು. ನಿಜವಾಗ್ಲೂ ನಾನು ಮಾಡಿದ ಮೇಲೆ ಗೊತ್ತಾಯಿತು ತುಂಬ ಅಂದರೆ ತುಂಬ ಸಾಫ್ಟ್ ಇತ್ತು. ಯಾಕಂದರೆ ನನಗೆ ಇಷ್ಟು ದಿನ ಚಪಾತಿ ಅಂದರೆ ಯಾಕೆ ಈ ಥರ ಆಗ್ತೈತಿ ಅನ್ನಂಗೆ ಆಗ್ಬಿಟ್ಟಿತ್ತು, ಆ ಲೆವೆಲ್ಗೆ ಆಗ್ತಾಯಿತ್ತು. ಆದರೆ ಇವತ್ತು ಚಪಾತಿ ಮಾಡಿದಾಗ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಾಫ್ಟ್ ಬಂತು. ನಮ್ಮ ಮನೆಯವರು ತುಂಬ ಚೆನ್ನಾಗಿದ್ದಾವೆ ಅಂತ ಅಂದರು. ಹಂಗಾಗಿ ಚೆನ್ನಾಗಿ ಅನ್ನಿಸ್ತು. ನೀವು ಈ ಥರ ಮಾಡಿ ಚೆನ್ನಾಗಿದ್ದಾವೆ. ಈಗ ನೀರು ಕುಡಿದು ವಾಕಿಂಗ್ ಬಂದ್ವಿ. ವಾಕಿಂಗ್ ಹೋಗಿ ಬಂದಾಗ ಸ್ವಲ್ಪನೂ ರೆಸ್ಟ್ ಇರೋದಿಲ್ಲ, ಸ್ವಲ್ಪ ಹೊತ್ತು ರಿಲೀಫ್ ತಗೋಬೇಕು ಅಂತ ಹೇಳ್ತಾರೆ. ಆದರೂ ಏನು ಮಾಡ್ತೀವಿ, ಹೆಣ್ಮಕ್ಳಿಗೆ ಸ್ವಲ್ಪ ಬೆಳಗ್ಗೆ ಟೈಮ್ ಪೂರ್ತಿ ಕೆಲಸ ಬ್ಯುಸಿ ಇರ್ತಾರಲ್ಲ, ಹಂಗಾಗಿ ಇವತ್ತು ಶುಂಠಿ ಹಾಕಿ ಹೆಲ್ತಿ ಡ್ರಿಂಕ್ಸ್ ಮಾಡ್ತಾಯಿದ್ದೀನಿ. ಶುಂಠಿ ಮತ್ತು ಅದನ್ನು ಸ್ವಲ್ಪ ಜಜ್ಜುತ್ತಾ ಇದ್ದೀನಿ. ಶುಂಠಿ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೆ ಜಜ್ಜಿ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕರಿಬೇವು ಮತ್ತು ಪುದೀನ ಲೀವ್ ಅಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಲಿಕ್ಕಿಟ್ಟು ಅದು ಕೂಡ ಇವತ್ತು ಈ ಥರ ಹೆಲ್ತಿ ಡ್ರಿಂಕ್ಸ್ ತಗೊಳ್ತಾ ಇದ್ದೀನಿ. ಒಂದೊಂದು ದಿನ ಒಂದೊಂದು ತಗೊಳ್ತಾ ಇದ್ದೆ. ನಿನ್ನೆ ಮೆಂತ್ಯ ಕಾಳಿನ ತಗೊಂಡೆ, ಇವತ್ತು ಶುಂಠಿ ಮತ್ತು ಅರಿಶಿನ ಪುಡಿ. ಇದು ಕೂಡ ಇವನ್ನೆಲ್ಲ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ತಾರೆ, ಅಂದರೆ ವಿಷಕಾರಿ ಅಂಶ ಎಲ್ಲ ಹೊರಗೆ ಹಾಕೋ ಡ್ರಿಂಕ್ ಅಂತಲೇ ಹೇಳ್ತಾರೆ. ಹಂಗಾಗಿ ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳೋದ್ರಿಂದ ನಮ್ಮಲ್ಲಿ ವಿಷಕಾರಿ ಅಂಶ ಏನೇನಿರುತ್ತೋ ಅದೆಲ್ಲ ಬಾಡಿಯಿಂದ ಹೊರಗೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ತಗೊಳೋದ್ರಿಂದ. ಅದಕ್ಕೆ ಡೈಲಿ ಒಂದೊಂದು ಥರ ತಗೊಳೋದ್ರಿಂದ ಒಳ್ಳೆಯದು. ಇಲ್ಲ ಅಂತಂದರೆ ನೀವು 1 ವೀಕ್ ಕಂಟಿನ್ಯೂಸ್ ಒಂದೇ ಥರ ತಗೊಂಡು, ಇಲ್ಲ 15 ಡೇಸ್ ಒಂದೇ ಥರ ತಗೊಂಡು ನೆಕ್ಸ್ಟ್ 15 ಡೇಸ್ ಒಂದು ಥರ ತಗೋಬೋದು. ನಾನು ಡೈಲಿ ತಗೊಳ್ತಾನೆ ಇರ್ತೀನಲ್ಲ, ನಂಗೆ ಮನೆಗೆ ಯಾವುದಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಂಗಾಗಿ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಬೇಗ ಕಡಿಮೆ ಆಗುತ್ತೆ, ಮತ್ತು ಮೈಕೈ ನೋವು ಇದ್ದರೆ ಅದು ಬೇಗ ಕಡಿಮೆ ಆಗುತ್ತೆ, ಮತ್ತು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಅದೇ ವಿಷಕಾರಿ ಅಂಶ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಸ್ಕಿನ್ ಗ್ಲೋ ಮತ್ತು ಬ್ರೈಟ್ನೆಸ್ಸು ಎಲ್ಲ ಜಾಸ್ತಿ ಬರಲಿಕ್ಕೆ ಈಸಿ ಆಗುತ್ತೆ. ನಾನು ನಿನ್ನೆ ಹೇಳಿದ್ನಲ್ಲ, ಅದು ಗೋಧಿ ಮತ್ತು ಜೋಳ ಎರಡು ಹಾಕ್ಸ್ಕೊಂಡು ಬಂದಿರೋ ಅಂತ. ನಿಜವಾಗೂ ನನಗಂತೂ ಗೋಧಿ ಜೋಳ ಎರಡೂ ಒಂದೇ ಥರ ಇರ್ತವೆ, ಇಲ್ಲಂತೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಗೋಧಿ ಅಂತ ಬರೆದು ಅದರಲ್ಲಿ ಚೀಟಿ ಹಾಕ್ಬಿಡ್ತೀನಿ. ಅದಕ್ಕೋಸ್ಕರ ಆ ಚೀಟಿ ಬರೆದು ಹಾಕಿದೆ. ಈಗ ಗೋಧಿ ಹಿಟ್ಟನ್ನು ನಾನು ರುಬ್ಬಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಇದಿದೆ, ಸುಮ್ಮನೆ ಯಾತಕ್ಕೆ ಮೇಲೆ ಎತ್ತಿಟ್ಬಿಟ್ಟಿದ್ದೆ, ಸುಮ್ಮನೆ ಯಾತಕ್ಕೆ ಯೂಸ್ ಮಾಡೋದು ಅಂತ, ಇರೋದನ್ನ ಯಾಕೆ ಎತ್ತಿಡೋಣ ಅಂತ ಇವತ್ತು ಹಂಗಾಗಿ ಇದರಲ್ಲಿ ಹಿಟ್ಟು ಕಲಿಸೋಣ ಅಂತ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದರಲ್ಲಿ ಫುಲ್ ಸಟ್ಟೆ ಐತೆ, ವೆಜಿಟೇಬಲ್ ಕಟ್ ಮಾಡೋದು ಐತೆ, ಬೆಣ್ಣೆ ಮಾಡೋದು ಐತೆ, ಮಜ್ಜಿಗೆ ಮಾಡೋದು ಐತೆ, ಎಲ್ಲದೂ ಐತೆ. ಆದರೆ ನಾನೇ ಯೂಸ್ ಮಾಡ್ತಾ ಇರಲಿಲ್ಲ, ನಾನು ಸುಮ್ಮನೆ ಮೇಲೆ ಎತ್ತಿಬಿಟ್ಟಿದ್ದೆ. ಅದಕ್ಕೆ ಇವತ್ತಿನಿಂದ ಸ್ವಲ್ಪನಾದರೂ ಯೂಸ್ ಮಾಡ್ಕೊಳ್ಳೋಣ, ಚಪಾತಿ ಹಿಟ್ಟು ಬೇಗ ಕಲಿಸ್ಬೋದಲ್ಲ, ಸುಮ್ಮನೆ ಟೈಮ್ ಸೇವ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದರಲ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ, ಅದರಲ್ಲಿ ಉಪ್ಪು ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೀರು ನಿಮಗೆ ಒಂದೇ ಸರಿ ಗೊತ್ತಾಗಲಿಲ್ಲ ಅಂತಂದರೆ ಮೇಲ್ಗಡೆ ಹೋಲಿರುತ್ತೆ, ಅದರಿಂದ ಸ್ವಲ್ಪ ಹಾಕ್ತಾಯಿದ್ರೆ ಆಯಿತು, ಏನೂ ಆಗಲ್ಲ. ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಗಟ್ಟಿ ಆಯಿತೋ ಇಲ್ಲ ಅಂತ, ಆವಾಗ ಸ್ಟಾಪ್ ಮಾಡಿರಾಯಿತು. ಅದರಿಂದ ಕಲಿಸ್ಬಿಟ್ಟು ಎತ್ತಿಟ್ಟು ಈಗ ಸೋಯಾದು ಕರಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಟ್ಲಲ್ಲಿ ನೀರಿಟ್ಟಿದ್ದೀನಿ, ಆ ನೀರು ಕಾಯ್ತಾ ಇದೆ. ಅದು ಕಾದಾದಮೇಲೆ ಸೋಯಾನ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅದರಲ್ಲಿ ನೀರಲ್ಲಿ ಹಾಕಿ, ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಅದನ್ನು ನೀರು ತೆಗೆದ್ಬಿಟ್ಟು, ಬಿಸಿ ನೀರು ತೆಗೆದು ಸ್ವಲ್ಪ ತಣ್ಣೀರು ಹಾಕ್ಬಿಟ್ರೆ ಸೋಯಾ ರೆಡಿ ಆಗಿಬಿಡುತ್ತೆ. ಅದನ್ನು ಬೇಗ ಮೆತ್ತಗಾಗಿ ಬೆಂದೋಗ್ಬಿಡುತ್ತೆ. ಅದನ್ನು ಈಗ ಸ್ವಲ್ಪ ನೀರು ತೆಗೆದಿಬೇಕು, ಹಿಂಡಬೇಕು. ಅದರಲ್ಲಿ ನೀರು ಜಾಸ್ತಿ ಹೀರ್ಕೊಂಡಿರುತ್ತೆ, ಅದಕ್ಕೋಸ್ಕರ ಹಿಂಡಿ ನೀರು ತೆಗಿತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ, 1 ಕಪ್ಪಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಧನಿಯಾ ಪೌಡರ್, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್,
ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಈ ಥರ ಎಲ್ಲ ಪೌಡರ್ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಮತ್ತು ಸ್ವಲ್ಪ ಕಸ್ತೂರಿ ಮೆಂತ್ಯನ ಸೇರಿಸ್ಬಿಡಬೇಕು. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಜೀರಾ ಮತ್ತು ಪೆಪ್ಪರು ಸಪ್ರೇಟ್ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿಲ್ಲ, ಎರಡು ಸೇರಿಸಿ ಒಂದೇ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಎಲ್ಲದಕ್ಕೂ ಹೆಚ್ಚು ಕಡಿಮೆ ಆಗ್ತಾ ಇರ್ತೀವಲ್ಲ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಅದನ್ನು ಸ್ವಲ್ಪ ಹಾಗೆ ಆ ಸೈಡಿಗೆ ಎತ್ತಿಡೋಣ. ಅದಕ್ಕೆ ಈಗ ಕರಿ ಮಾಡ್ಕೊಳ್ಲಿಕ್ಕೆ ಏನೇನು ಬೇಕೋ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಇನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ನೈಸಾಗಿ ಪೇಸ್ಟ್ ಆಗಲಿ, ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗಾಗಿ ಈಗ ನೈಸಾಗಿ ಪೇಸ್ಟ್ ಆಗಿದೆ ನೋಡಿ. ಅದಕ್ಕೆ ಪೇಸ್ಟ್ ಆದರೆ ಸಾಕು. ಒಂದು ಸೈಡಲ್ಲಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟೆ. ಅದು ನೀರಲ್ಲಿ ತೊಳೆದು ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಎಲ್ಲ ಚಟ್ ಅಂತೆಲ್ಲ ಸಿಡಿತೈತೆ. ಅದ್ರಾಗೂ ಇದು ಈರುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಅದು ಕೂಡ ಎಲ್ಲ ಫುಲ್ಲು ಚಟ್ ಅಂತೆಲ್ಲ ಹೊರಗೆಲ್ಲ ಸಿಡಿತಾ ಇತ್ತು. ಹಂಗಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟೆ ನಾನು ಬೇಗ. ಅದಾದಮೇಲೆ ಅದಕ್ಕೆ ಟೊಮಟೊ ಪ್ಯೂರಿ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ಟೊಮಟೊ ಪ್ಯೂರಿ ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಲರ್ ಚೇಂಜ್ ಆಗುತ್ತೆ ಅದು. ಈಗ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಸಿಡಿದ್ಬಿಡ್ತಲ್ಲ, ನನಗೆ ಹಾಗೆ ಬಿಟ್ಕೊಂಡಿದ್ರೆ ಸಮಾಧಾನ ಆಗೋದಿಲ್ಲ. ಹಂಗಾಗಿ ಅವಾಗಲೇ ಸ್ವಲ್ಪ ಕ್ಲೀನ್ ಮಾಡ್ತಾಯಿರೋದು. ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಏನಾದರೂ ಬಿತ್ತು, ಸ್ವಲ್ಪ ಆಯಿಲ್ ಸಿಡಿತು ಮತ್ತು ನೀರು ಸಿಡಿತು ಬಿತ್ತು ಅಂದರೆ ಹಾಗೇ ಕಾಣ್ತಾ ಇರುತ್ತೆ. ಅದು ಸ್ವಲ್ಪ ಗ್ಲಾಸ್ ಥರ ಇರೋದ್ರಿಂದ ಹಂಗಾಗಿ ಸ್ವಲ್ಪ ನಾನು ಬೇಗ ಅವಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ನಂಗೆ ಸಮಾಧಾನ. ಅದ್ರ ಮೇಲೆ ಸ್ವಲ್ಪ ಒಂದು ಡಾಟ್ ಕೂಡ ಬಿದ್ದರೂ ನಂಗೆ ಸಮಾಧಾನ ಆಗೋಲ್ಲ. ಈಗ ನೋಡಿ, ಇದು ಕಲರ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಈಗ ಸೋಯಾ ನಾನೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದಲ್ಲ, ಆ ಸೋಯಾ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 15 to 20 ಮಿನಿಟ್ಸು ಕುಕ್ ಮಾಡಿಬಿಟ್ರೆ ಇದು ಸೋಯಾ ಕರಿ ರೆಡಿ ಆಗಿಬಿಡುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸೋಯಾ ಕರಿ ರೆಡಿ ಆಯಿತು. ಅದನ್ನು ಎತ್ತಿಟ್ಟಿದ್ದೀನಿ. ಈಗ ಅದಾದಮೇಲೆ ಇನ್ನೊಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಈಗ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮೊನ್ನೆ ಒಂದ್ಸರಿ ತೊಂಡೆಕಾಯಿ ಪಲ್ಯ ನಿಮಗೆ ತೋರಿಸಿದ್ದೆ, ಅದೇ ಥರನೇ ಬೇರೆ ಥರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ಪೈಸಿಯಾಗಿ ಇರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಈರುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ಇದು ಕೂಡ ಉದ್ದುದ್ದ ಕಟ್ ಮಾಡಿದ್ದೀನಿ. ಸ್ವಲ್ಪ ಸಣ್ಣ ಕಟ್ ಮಾಡಿಬಿಟ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ, ಒಂಥರ ಕಚ್ಚಿ ಅಂದಂಗೆ ಆಗ್ತಾಯಿರುತ್ತೆ. ಹಂಗೆ ಸ್ವಲ್ಪ ಅದಕ್ಕೋಸ್ಕರ ನಾನು ದಪ್ಪ ಉದ್ದುದ್ದ ಕಟ್ ಮಾಡಿರ್ತೀನಿ ಅಷ್ಟೇ. ನಿಮಗೆ ಚಿಕ್ಕದು ಬೇಕಂದರೆ ರೌಂಡ್ ಆದ್ರೂ ಕಟ್ ಮಾಡ್ಕೋಬೋದು. ಇದು ಸ್ವಲ್ಪ ಹಾಗೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹಾಗೆ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಬೋದು ನೀವು. ಬೆಂದಿದ್ದರೆ ಅದಕ್ಕೆ ಬೇರೆದೆಲ್ಲ ಹಾಕ್ಬೋದು. ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಬೆಂದ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆ. ಅದೇನು ತರಕಾರಿ ಬೇಗ ಕುಕ್ ಆಗ್ತಾ ಇರುತ್ತೆ. ಹಂಗಾಗಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ, ಚಿಲ್ಲಿ ಫ್ಲೇಕ್ಸ್ ಅಷ್ಟೇ, ಉಪ್ಪು, ಇನ್ನೇನು ಎಕ್ಸ್ಟ್ರಾ ಬೇರೆ ಏನು ಹಾಕೇ ಇಲ್ಲ. ಇದೊಂಥರ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟಿ ಥರ ಇತ್ತು. ಒಂಥರ ಯಾವುದು ಮಸಾಲ ಜಾಸ್ತಿ ಏನೂ ಹಾಕಿಲ್ಲ, ಒಂಥರ ಘಾಟ್ ಇಲ್ದಂಗೆ ಒಂಥರ ಮೈಲ್ಡಾಗೆ ಚೆನ್ನಾಗಿತ್ತು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ, ಗಾರ್ಲಿಕ್ಕು, ಬೆಳ್ಳುಳ್ಳಿನ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿ ಅದು ಫ್ಲೇವರ್ ಹಾಗೆ ಬಿಟ್ಕೊಳ್ಳಿ ಅಂತ ಸ್ವಲ್ಪ ಆಮೇಲೆ ಹಾಕಿದ್ದೀನಿ. ನೀವು ಫಸ್ಟ್ಗೆ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ನಾನು ಹಾಗೆ ಹಾಕಿದ್ದೀನಿ. ಅದ ಮೇಲೆ ಸ್ವಲ್ಪ ನಿಂಬು ಹಾಕಿಬಿಟ್ರೆ ಈಗ ತೊಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ನೀಟಾಗಿ ಸಿಂಪಲ್ಲಾಗೆ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಥರನೂ ಇರುತ್ತೆ, ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನೇನು ಮಾಡ್ತಾಯಿದ್ದೀನಿ, ಏನಾದರೂ ಒಂದು ಈಗ ಪಲ್ಯ ಮಾಡ್ತೀನ, ಅದನ್ನು ಹಾಗೆ ಬಾಣಲಿಯಲ್ಲಿ ಬಿಡೋದಿಲ್ಲ. ಅದನ್ನು ತೆಗೆದ್ಬಿಟ್ಟು ಇನ್ನೊಂದರಲ್ಲಿ ಸ್ವಲ್ಪ ಬೇರೆ ಸಣ್ಣದು ಅದು ಎಷ್ಟು ಕ್ವಾಂಟಿಟಿಯಲ್ಲಿ ಹಿಡಿಯುತ್ತೋ ಅದಕ್ಕೆ ಸ್ವಲ್ಪ ತೆಗೆದ್ಬಿಟ್ಟು ಹಾಕಿ ಅದನ್ನು ಎತ್ತಿಡ್ತಾ ಇರ್ತೀನಿ. ನಾನು ಎಲ್ಲದನ್ನು ಒಂದೇ ಬಾಣಲಿಯಲ್ಲಿ ಮಾಡಿದ್ದು ಹಂಗೆ ಎತ್ತಿಡೋದಿಲ್ಲ. ನನಗೆ ಅದನ್ನು ಮಾಡಿದ ತಕ್ಷಣ ಅದನ್ನು ಬೇರೆದ್ರಾಗ ತೆಗೆದಿಟ್ಬಿಟ್ಟು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅದನ್ನೆಲ್ಲ ತೊಳೆಯಲಿಕ್ಕೆ ಹಾಕಬೇಕು. ಹಂಗಾದರೆ ನಂಗೆ ಸಮಾಧಾನ. ಎಲ್ಲದನ್ನು ಅಡುಗೆ ಮನೆ ಪೂರ್ತಿ ಅಷ್ಟು ಮಾಡಿ ದೊಡ್ಡ ಬೋಗಣಿಯಲ್ಲಿ ಮಾಡಿರ್ತೀವ, ಬೋಗಣಿ ಇಟ್ಕೊಳಕ್ಕೆ ಆಗೋದಿಲ್ಲ ನನಗೆ. ಹಂಗಾಗಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಮಾಡಿರ್ತೀವಿ ಅಷ್ಟದೆಲ್ಲ ಚಿಕ್ಕದಾಗಿ ಇಟ್ಕೊಬಿಟ್ರೆ ಚೆನ್ನಾಗಿರುತ್ತೆ. ನಾನೊಂದು ಮ್ಯಾಂಗೋ ಡೆಸರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಮ್ಯಾಂಗೋ ಸೀಸನ್ನಲ್ಲಿ ಈ ಥರ ಒಂದ್ಸರಿ ಮಾಡ್ಕೊಂಡ್ರೆ ತುಂಬ ಒಂಥರ ಸ್ವೀಟ್ ಪಾಯಸ ತಿಂದಂಗೂ ಆಗುತ್ತೆ, ಸಾಗು ತಿಂದಂಗೂ ಆಗುತ್ತೆ, ಒಂಥರ ಡೆಸರ್ಟ್ ತಿಂದಂಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ನೀರು ಕಾದಾದಮೇಲೆ ಸಬ್ಬಕ್ಕಿ ಇರ್ತಾವಲ್ಲ, ಸಬ್ಬಕ್ಕಿ ಅದರಲ್ಲಿ ಹಾಕಿದ್ದೀನಿ. ಅದು ಬಾಯಲ್ಲಿ ಆಗ್ತಾ ಇರುತ್ತೆ. ಅದು ಸ್ವಲ್ಪ ಬೇಯೋವರೆಗೂ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಾವು ಈ ಮ್ಯಾಂಗೋನ ಕಟ್ ಮಾಡಿಬಿಡೋಣ. ಮ್ಯಾಂಗೋ ಕಟ್ ಮಾಡಿ ಅದರ ಒಳಗಿರೋದೆಲ್ಲ ಸ್ವಲ್ಪ ನೀಟಾಗಿ ಅದು ತೆಗೆದ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕಾಗಿರುತ್ತೆ.
ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಥರ ಈ ಥರ ಯಾವಾಗಾದರೂ ಒಂದೊಂದು ಥರ ಮಾಡ್ಕೊಂಡು ಇದರಲ್ಲಿ ನಾನು ಸಕ್ಕರೆ ನಿಮಗೆ ಬೇಕಾದರೆ ಸಕ್ಕರೆ ಹಾಕ್ಬೋದು, ಇಲ್ಲಾಂದರೆ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕ್ಬೋದು, ಇಲ್ಲ ಜೇನುತುಪ್ಪ ಬೇಕಂದರೆ ಜೇನುತುಪ್ಪ ಹಾಕ್ಬೋದು. ನನ್ನ ಮ್ಯಾಂಗೋ ಸ್ವಲ್ಪ ಸಿಹಿ ಐತೆ, ಸ್ವೀಟ್ ಜಾಸ್ತಿ ಇರೋದ್ರಿಂದ ನಾನು ಯಾವುದನ್ನು ಜಾಸ್ತಿ ಹಾಕಿಲ್ಲ. ಮ್ಯಾಂಗೋ ಅದು ಸಕ್ಕರೆ ಬೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಡಿ. ಆರಾಮಾಗೆ ಮನೆಗೆ ಇದರಲ್ಲಿರೋ ನ್ಯಾಚುರಲ್ ಸ್ವೀಟನ್ನೇ ಯೂಸ್ ಮಾಡ್ಕೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದು ನೋಡಿ ಈಗ ಮಿಕ್ಸ್ ಮಾಡಿರೋದನ್ನು ಪೇಸ್ಟ್ ಮಾಡಿರೋದನ್ನು ಈಗ ಹಾಕಿ ಅದರಲ್ಲೇ ನಾವು ಸಬ್ಬಕ್ಕಿ ಬೆಂದಿದೆಯಲ್ಲ, ಸಬ್ಬಕ್ಕಿ ಬೇಯಿಸಿದ್ವಲ್ಲ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ಸಬ್ಬಕ್ಕಿನ ಹಾಕಿ ಬಿಸಿದು ಹಾಕಬಾರ್ದು, ತಣ್ಣಗಾಗೋವರೆಗೂ ಸ್ವಲ್ಪ ಆಫ್ ಮಾಡಿ ಅದು ತಣ್ಣಗಾದಮೇಲೆ ಅದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂಥರ ನೀವು ಇದನ್ನು ಪಾಯಸ ಥರ, ನಮ್ಮ ಇಂಡಿಯನ್ ಸ್ಟೈಲ್ ಅಂದರೆ ಪಾಯಸ ಅಂತ ಅಂದ್ಕೋಬೋದು, ವೆಸ್ಟರ್ನ್ ಸ್ಟೈಲ್ ಅಂದರೆ ಡೆಸರ್ಟ್ ಅಂತ ಅಂದ್ಕೋಬೋದು. ನನಗೆ ಈ ಥರ ಯಾವಾಗಲೂ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಸುಸ್ತಾಗಿ ಹೋಗ್ಬಿಡೋದು ಯಾವಾಗ್ಲೂ. ಅದಕ್ಕೆ ಇದೊಂದು ಹೊಸ ತರಿಸಿದ್ದೀನಿ ನಾನು, ಡ್ರೈ ಫ್ರೂಟ್ಸ್ ಎಲ್ಲ ಇದನ್ನ ಹಾಕ್ಲಿಕ್ಕೆ ಅಂತ. ನೋಡೋಣ ಈಸಿಯಾಗಿ ಬರ್ತೈತೆ ಇಲ್ಲ ಅಂತ. ತುಂಬ ಚೆನ್ನಾಗಿ ಬಂತು. ಯಾವಾಗ್ಲೂ ಅದು ಚಾಕು ತಗೊಂಡು ಕಟ್ ಮಾಡಿ ಕೈಯೇ ನೋವು ಬಂದುಬಿಡೋವು. ಅದು ಗಟ್ಟಿ ಡ್ರೈ ಫ್ರೂಟ್ಸು ಕಟ್ ಮಾಡಲಿಕ್ಕೆ ವಜೆ ಆಗಿಬಿಡೋದು. ಇದರಲ್ಲಿ ನೋಡಿ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಒಂಥರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಬೇರೆಯವರೆಲ್ಲ ಈ ಥರ ಮಾಡಿ ಹಾಕೋರಲ್ಲ, ಎಷ್ಟು ನೀಟಾಗಿ ಕುಂತಿರೋದು, ಎಷ್ಟು ನೀಟಾಗಿ ಬಿದ್ದಿರೋದು. ನಾವು ಅದು ಎಷ್ಟೇ ನಾವು ಚಿಕ್ಕದಾಗಿ ಕಟ್ ಮಾಡಬೇಕು ಅಂದ್ರೂ ಅದು ದಪ್ಪ ಬಂದುಬಿಡೋದು. ಅದು ಚೆನ್ನಾಗೇ ಕಾಣ್ತಾ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಚೆಂದ ಕಾಣ್ತಾ ಇರುತ್ತೆ. ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ನಾನು ಬಾದಾಮಿ ಮತ್ತು ಪಿಸ್ತಾ ಎರಡನ್ನೂ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಬೋದು, ಇನ್ನು ಬೇರೆವಿದ್ರೂ ಹಾಕ್ಕೋಬೋದು. ಅದ್ರ ಮೇಲೆ ಸ್ವಲ್ಪ ಇದು ಏನು ಅಂದರೆ ರೋಸ್ ಫ್ಲೇವರ್, ಅದನ್ನು ಹಾಕಿಬಿಟ್ಟು ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಮ್ಯಾಂಗೋ ಡೆಸರ್ಟ್ ತುಂಬ ರುಚಿ ಇತ್ತು. ಈಗ ಚಪಾತಿ ಹಿಟ್ಟು ತುಂಬ ಚೆನ್ನಾಗೇ ಮಿಕ್ಸ್ ಆಗಿದೆ, ಚೆನ್ನಾಗಿ ಬಂದಿದೆ. ಈಗ ಕೈಯಾಗೆ ಕಲಸಿರೋ ಅಷ್ಟೇ, ಅದ್ರಲ್ಲಿ ಕಲಸಿರೋ ಅಷ್ಟೇ. ಜಾರ್ ಇರೋದ್ರಿಂದ ಜಾರಲ್ಲಿ ಕಲಸಿದ್ದೀನಿ, ಸ್ಮೂತಾಗಿ ಬಂದೈತೆ ಅನ್ನೋದೇನಿಲ್ಲ. ಕೈಯಲ್ಲಿ ಏನಂದರೆ ಸುಮ್ಮನೆ ವಜೆ ಕಡಿಮೆ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅನ್ನೋದ್ರಿಂದ ಅದಿದೆ ಅಲ್ಲ ಅಂತ ಯೂಸ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗೂ ಚಪಾತಿ ಮಾತ್ರ ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಬಂದಿದ್ದು. ತುಂಬ ಹೆಲ್ತಿ ಕೂಡ ಇರುತ್ತೆ ನೋಡಿ. ಈ ಥರ ಮಾಡ್ಕೊಂಡ್ರೆ ಬರೀ ಗೋಧಿ ತಿನ್ನಬಾರ್ದು ಜಾಸ್ತಿ ಅಂತಲೂ ಹೇಳ್ತಾರೆ. ಅದರಲ್ಲಿ ಸ್ವಲ್ಪ ಈ ಥರ ಎಲ್ಲ ಸೇವ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಿಜವಾಗ್ಲೂ ಇವತ್ತು ಚಪಾತಿ ಮಾತ್ರ ತುಂಬ ನಾನು ಆಯಿಲ್ ಹಾಕಿ ಮಡಿಚಿ ಉಜ್ಜಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಇದು ಕೂಡ ನೋಡಿದರೆ ನಿಮಗೆ ಗೊತ್ತಾಗ್ತಿದೆ ತುಂಬ ಸ್ಮೂತಾಗೆ ಬಂದಿದೆ ಅಂತ. ನೆಕ್ಸ್ಟು ಇನ್ನೊಂದು ನಾನು ಮಡಿಚಿ ಉಜ್ಜದಲ್ಲೇ ನಾನು ಹಾಗೆ ಬಾಯಿಲ್ ಮಾಡ್ತಾಯಿದ್ದೀನಿ, ಹಾಗೆ ಬೇಯಿಸ್ತಾ ಇದ್ದೀನಿ. ಮಡಿಚಿ ಉಜ್ಜಿಲ್ಲ ನಾನು, ಅದರಲ್ಲಿ ಅಂದರೆ ಮಡಿಚಿ ಆಯಿಲ್ ಹಾಕಿ ಉಜ್ಜಿದ್ದೆ, ಅದಕ್ಕೆ ಆ ಥರ ಸಾಫ್ಟ್ ಬಂದಿದೆ ಅಂದ್ಕೋಬೋದು. ಇದು ಮಡಿಚದಲ್ಲೇ ಪ್ಲೈನ್ ಲಟ್ಟಿಸ್ಬಿಟ್ಟು ನಾನು ಬೇಯಿಸ್ತಾ ಇದ್ದೀನಿ. ಇದು ಕೂಡ ಅದೇ ಥರ ಸಾಫ್ಟಾಗಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಇನ್ನೊಂದು ನಾನು ಆಯಿಲ್ ಹಾಕದಲ್ಲೇ ಬೇಯಿಸಿದ್ದೆ, ಅದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಚಪಾತಿ ಮಾಡಿದ್ದೀವಿ ಅಂತಂದರೆ ಸ್ವಲ್ಪ ಸ್ಟವ್ ಕಟ್ಟತ್ತಾಗೆಲ್ಲ ಸ್ವಲ್ಪ ಜಾಸ್ತಿನೇ ಗಲೀಜಾಗಿರುತ್ತೆ. ಅದನ್ನೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈಗ ನಂದು ಅಡುಗೆ ಎಲ್ಲ ನೀಟಾಗಿ ಬೇರೆದಕ್ಕೆಲ್ಲ ಶಿಫ್ಟ್ ಮಾಡಿಬಿಟ್ಟು ಎಲ್ಲ ಒಂದು ಕಡೆಗೆ ನೀಟಾಗಿ ಜೋಡಿಸಿ ಈಗ ಎತ್ತಿಟ್ಟಿದ್ದೀನಿ. ನೋಡಿ ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಚಪಾತಿ ಸ್ವಲ್ಪ ಹೊತ್ತು ಒಂದು ಅರ್ಧ ತಾಸು ಒಂದು ತಾಸು ಆದ್ರೂ ಮತ್ತೆ ಇದನ್ನು ಮಾಡಿ ಮಧ್ಯಾಹ್ನ ಉಳಿದಿರೋ ತಿಂದ್ರೂ ತುಂಬ ಸಾಫ್ಟಾಗಿದ್ದು, ತುಂಬ ಚೆನ್ನಾಗಿದ್ದು ನೋಡಿ. ನಿಜವಾಗೂ ಒಂದು ಸರಿ ಈ ಥರ ಮಾಡಿ ನಿಮ್ಗೆ ಕೂಡ ಹೆಲ್ಪ್ ಆದರೂ ಆಗ್ಬೋದು. ಅದಾದಮೇಲೆ ನಂದಿನ್ನ ಊಟಕ್ಕೇನು ರೆಡಿ ಆಗಲಿಲ್ಲ. ನಾನು ಸ್ವಲ್ಪ ಆಯಿಲ್ ಹಚ್ಚಿ ಸ್ನಾನ ಮಾಡಬೇಕಿತ್ತು, ಹಾಗಾಗಿ ತಲೆಗೆ ಆಯಿಲ್ ಹಚ್ತಾ ಇದ್ದೆ ನಾನು ಸ್ವಲ್ಪ. ಯಾವಾಗೂ ಈಗಂತೂ ನನಗೆ ನಿಜವಾಗ್ಲೂ ಒಂದು ಹೇಳ್ತೀನಿ, ಅವಾಗೆಲ್ಲ ಆಯಿಲ್ ಹಚ್ಚಲಿಲ್ಲ ಅಂದರೆ ತಲೆನೋವು ಬರ್ತಾ ಇತ್ತು. ಆದರೆ ಈಗೇನಾಗ್ಬಿಟ್ಟಿದೆ ಅಂತ ಅಂದರೆ ಆಯಿಲ್ ಹಚ್ಚಿದೆ ಅಂದ್ರೆ ತಕ್ಷಣ ತಲೆನೋವು ಬರ್ತೈತೆ ನನಗೆ. ಹಂಗಾಗಿ ನಾನು ಆಯಿಲ್ಲೇ ಹಚ್ಚೋದು ಬಿಟ್ಬಿಟ್ಟಿದ್ದೀನಿ. ಈಗಂತೂ ಯಾವಾಗೋ ಒಂದು ಸರಿ ಹಚ್ಚುತ್ತೀನಿ, ಅದು ಒಂದು ಅರ್ಧ ತಾಸು ಅಷ್ಟೇ ಆಯಿಲ್ ಹಚ್ಚಿಬಿಟ್ಟು ಸ್ನಾನ ಮಾಡಿಬಿಡ್ತೀನಿ. ಅವಾಗಂತೂ ನಾನು ಆಯಿಲ್ ಹಚ್ಚಿದಲ್ಲೇ ಒಂದು ದಿನವೂ ನಾನು ಇರ್ತಿರ್ಲಿಲ್ಲ. ನಾನು ಸ್ನಾನ ಮಾಡಿ ಒಂದು 2-3 ಅವರ್ಸ್ಗೆ ನನಗಾಲೇ ಒಂಥರ ತಲೆಯೆಲ್ಲ ಬಿಸಿ ಆದಂಗೆ, ಕಣ್ಣೆಲ್ಲ ಒಂಥರ ಬಿಸಿ ಆದಂಗೆ, ಡ್ರೈ ಆದಂಗೆ ಆಗ್ಬಿಡೋದು. ಹಾಗಾಗಿ ತಕ್ಷಣ ನಾನು ಆಯಿಲ್ ಹಚ್ಚಿಬಿಡ್ತಿದ್ದೆ. ನನಗೆ ಆಯಿಲ್ ಹಚ್ಚಿದಲ್ಲಿ ಇರಲಿಕ್ಕೆ ಆಗ್ತಾ ಇರಲಿಲ್ಲ, ತಲೆನೋವು ಸ್ಟಾರ್ಟ್ ಆಗಿಬಿಡೋದು. ಆದರೆ ಈಗ ಅದು ಉಲ್ಟಾ ಆಗಿಬಿಟ್ಟಿದೆ. ಆಯಿಲ್ ಹಚ್ಚಿದೆ ಅಂದರೆ ನನಗೆ ತಲೆನೋವು ಬರ್ತೈತೆ. ಆ ಕಾಲ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅದು ಇದು ಯಾಕೆ ಈ ಥರ ಆಗಿದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಈಗೇನಿಲ್ಲ ಅಂದರೆ ಒಂದು 3-4 ಇಯರ್ಸಿಂದ ಈ ಥರ ಆಗಿದೆ. ಹಂಗಾಗಿ ನನಗೆ ಆಯಿಲ್ ಜಾಸ್ತಿ ಯೂಸೇ ಮಾಡೋದಿಲ್ಲ. ನಾನು ಆಯಿಲ್ ಹಚ್ತಾನೆ ಇರಲಿಲ್ಲ. ಅವಾಗಂತೂ ನಮ್ಮ ಮನೆಗೆ ಆಯಿಲ್ ತಿಂಗಳಿಗೆ ರೇಷನ್ನಲ್ಲಿ ಆಯಿಲ್ ಅಡುಗೆ ಮಾಡೋ ಆಯಿಲ್ ತರಿಸ್ತಿದ್ವಲ್ಲ, ಆ ಥರ ಈ ಆಯಿಲ್ ತರಿಸ್ತಿದ್ವಿ ಲೀಟ್ರ್ ಗಟ್ಟಲೆ. ನಾನು
ಒಬ್ಬಳಿಗೆ ಒಂದೊಂದು ಲೀಟ್ರ್ ಖಾಲಿ ಆಗೋದು. ಆದರೆ ಈಗ ಅಷ್ಟು ಖಾಲಿ ಆಗೋದಿಲ್ಲ. ಅದ್ರಾಗ ಅದು ಹಚ್ಚಿದ್ರೂ ನಂಗೆ ಸಮಾಧಾನವೂ ಆಗಲ್ಲ, ಹಂಗಾಗ್ಬಿಟ್ಟಿದೆ. ಅವಾಗಂದ್ರೂ ಒಂದು ಫಂಕ್ಷನ್ಗೆ ಆಗಲಿ ಒಂದು ಏನೇ ಹೋದ್ರೂ ನಾನು ಆಯಿಲ್ ಹಚ್ಕೊಂಡೇ ಹೋಗ್ತಾ ಇರಬೇಕಿತ್ತು, ಹಂಗಾಗ್ಬಿಟ್ಟಿರೋದು. ಇವಾಗ ಆಯಿಲ್ ಹಚ್ಚದಲ್ಲೇ ಇರ್ತೀನಿ, ಆದ್ರೂ ಏನಕ್ಕೆ ತಲೆನೋವು ಬರ್ತೈತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಆವಾಗ ಆಯಿಲ್ ಹಚ್ಚಲಿಲ್ಲ ಅಂದರೆ ತಲೆನೋವು ಬರ್ತಿತ್ತು, ಈಗ ಆಯಿಲ್ ಹಚ್ಚೋದ್ರಿಂದ ತಲೆನೋವು ಬರ್ತೈತೆ. ಅದು ಯಾಕೆ ಏನು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಒಬ್ಬಳಿಗೋ ಏನು ಬೇರೆಯವ್ರಿಗೂ ಹಿಂಗೆ ಆಗ್ತಾಯಿತ್ತೋ, ನಿಮಗೇನಾದರೂ ಇದೇ ಥರ ಆಗ್ತಾಯಿದ್ರೆ ಕಮೆಂಟ್ಸ್ ಮಾಡಿ ಹೇಳಿ. ಈಗ ನಂದು ಸ್ನಾನ ಮಾಡಿತ್ತು, ಸ್ನಾನ ಆದಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ನಾನು ಪೂಜೆ ಮಾಡೋದಿರುತ್ತೆ, ರಾಯರನ್ನ ಸ್ವಲ್ಪ ಅವಾಗವಾಗ ನಾನು ಪೂಜೆ ಮಾಡ್ತಾ ಇರ್ತೀನಿ, ವಾರದ ದಿನ ತಪ್ಪಿಸೋದೇ ಇಲ್ಲ. ಹಂಗಾಗಿ ಇನ್ನೂ ಊಟ ಮಾಡಲಿಲ್ಲ ನಾನು. ಪೂಜೆ ಆದಮೇಲೆ ಊಟ ಮಾಡೋಣ ಅಂತ ಎಲ್ಲ ರೆಡಿ ಆಗ್ತಾಯಿದೆ. ಅದಾದಮೇಲೆ ನಾನು ಪ್ರತಿದಿನವೂ ನಾನು ರಾಯರದ್ದನ್ನು ನೇಮ್ ಬರಿತಾ ಇರ್ತೀನಿ. ಓಂ ರಾಘವೇಂದ್ರಾಯ ನಮಃ ಅಂತ ಶ್ಲೋಕ ಅದನ್ನು ಬರಿತಾ ಇರ್ತೀನಿ ನಾನು. ಆದರೆ ಅದು ಎಷ್ಟೋ ವರ್ಷದಿಂದಲೂ ಅದನ್ನು ಅಲ್ಲೇ ಬರೆಯೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ಒಂದೊಂದು ಸಾರಿ ಮಿಸ್ ಆಯಿತು ಅಂತಂದರೆ ವಾರದ ದಿನ ಮಾತ್ರ ಬರಿದಂಗೆ ಇರಲಿಕ್ಕಾಗೋದೇ ಇಲ್ಲ, ಅದನ್ನು ಬರಿತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ದಿನ ಬರೀ ರಾಯರದ್ದು ಅಷ್ಟೇ ಬರಿತಾ ಇದ್ದೆ. ಆದರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನನಗೆ ಯಾಕೋ ಬೇಜಾರನ್ನಿಸ್ತು, ಬರೀ ರಾಯರನ್ನೇ ನೆನೆಸ್ಕೊಂಡ್ರೆ ಹೇಗೆ, ನಮ್ಮ ಮನೆ ದೇವ್ರು ಇರುತ್ತಲ್ಲ, ನಮ್ಮ ಮನೆ ದೇವ್ರನ್ನೂ ನೆನಪು ಮಾಡ್ಕೋಬೇಕಲ್ಲ, ಬರಿಬೇಕಲ್ಲ. ಮತ್ತು ನಮ್ಮ ಮನೆ ದೇವ್ರು ಬೇಜಾರು ಮಾಡ್ಕೊಂಡ್ರೆ ಈಗ ಎಲ್ಲೇ ಹೋಗಲಿ, ಏನೇ ಶಾಸ್ತ್ರ ಕೇಳಿರು, ಏನೇ ಮಾಡಿರು, ನಿಮ್ಮ ಮನೆ ದೇವ್ರಿಗೆ ಹೋಗ್ರಿ, ನಿಮ್ಮ ಮನೆ ದೇವ್ರಿಗೆ ಹೋಗ್ರಿ ಅಂತಲೇ ಫಸ್ಟ್ ಹೇಳ್ತಾ ಇರೋದು ಜನಗಳು. ಹಂಗಾಗಿ ನಮ್ಮ ಮನೆ ದೇವ್ರನ್ನೇ ಬಿಟ್ಟರೆ ಹೆಂಗೆ ಅಂತ ನಾನು ನಮ್ಮ ಮನೆ ದೇವ್ರನ್ನೂ ಬರೀಲಿಕ್ಕೆ ಅವ್ರಿಗೂ ಒಂದು ಬುಕ್ ಇಟ್ಟು ಇದಕ್ಕೂ ಒಂದು ಬುಕ್ ಇಟ್ಟು ಬರೀತಾ ಇದ್ದೀನಿ. ಪ್ರತಿದಿನವೂ ಬರೀಯೋದು ಅಭ್ಯಾಸ ಇದೆ. ಎಷ್ಟಾಗುತ್ತೋ ಅಷ್ಟು, ಇಷ್ಟೇ ಬರೀಬೇಕು ಅಷ್ಟೇ ಬರೀಬೇಕು ಅನ್ನೋಂಗೇನಿಲ್ಲ, ಎಷ್ಟಾಗುತ್ತೋ ಅಷ್ಟು ಬರಿತಾ ಇರ್ತೀನಿ. ನಾನು ದಿನ ತುಂಬ ಬೇಜಾರಾಯ್ತು ಅಂತ ತುಂಬ ಬರ್ಕೊಂಡು ಹೋಗ್ತಾ ಇರ್ತೀನಿ. ಸ್ವಲ್ಪ ಟೈಮ್ ಇಲ್ಲ ಅಂತಂದರೆ ಸ್ವಲ್ಪ ಬರಿತಾ ಇರ್ತೀನಿ. ಹಂಗಾಗಿ ಬರೆಯೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಬರಿತಾ ಇದ್ದೀನಿ. ಅದಾದಮೇಲೆ ಈಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಹೊತ್ತಾಯಿತು, ಆದ್ರೂ ಎಲ್ಲದನ್ನು ಚಪಾತಿ ಗಿಪಾತಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ನಮ್ಮ ಮನೆಯವ್ರು ಕೂಡ ತುಂಬ ಚೆನ್ನಾಗಿದೆ ಅಂತಂದರು. ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.